ಹಾಯ್ ಎಲ್ಲ ಸಿನಿ ಪ್ರಿಯರಿಗೂ ಈ ನಿಮ್ಮ ಫಿಲ್ಮಿ ಚಾಟಿ ಮಾಡುವ ನಮಸ್ಕಾರಗಳು. ನಟ ಕಿರಣ್ ರಾಜ್ ನಮ್ರತಾ ಗೌಡ ಭವ್ಯ ಗೌಡ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿರುವ ಕರ್ಣ ಸೀರಿಯಲ್ ಆರಂಭದಲ್ಲಿ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದುಕೊಂಡಿದೆ. ಕಿರಣ್ ರಾಜ್ 2 ವರ್ಷಗಳ ಬಳಿಕ ಈ ಸೀರಿಯಲ್ಗೆ ಮರಳಿದ್ದು ಒಂದೇ ಧಾರಾವಾಹಿಯಲ್ಲಿ ನಮ್ರತಾ ಗೌಡ ಭವ್ಯ ಗೌಡ ಇರುವುದು ಡಬಲ್ ಧಮಾಕ ಸಿಕ್ಕಂತಾಗಿದೆ. ನಮ್ರತಾ ಗೌಡ ಭವ್ಯ ಗೌಡ ಬಿಗ್ ಬಾಸ್ ನಲ್ಲಿ ಮಿಂಚಿ ಬಳಿಕ ಕರ್ಣ ಮೂಲಕ ಜೊತೆಯಾಗಿದ್ದಾರೆ. ಲೇಟ್ ಆದ್ರೂ ಲೇಟೆಸ್ಟ್ ಎನ್ನುವಂತೆ ಈ ಧಾರಾವಾಹಿ ತಡವಾದರೂ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಂಡಿದೆ. ಇದರಲ್ಲಿ ಪ್ರಮುಖ ಪಾತ್ರದಲ್ಲಿರುವ ನಮ್ರತಾ ಅವರು ಈ ಸೀರಿಯಲ್ ಒಪ್ಪಿಕೊಳ್ಳಲು ಅಚ್ಚರಿ ಕಾರಣವನ್ನು ರಿವೀಲ್ ಮಾಡಿದ್ದಾರೆ. ಜಿ ಕನ್ನಡ ಚಾನೆಲ್ನಲ್ಲಿ ಪ್ರಸಾರವಾಗುತ್ತಿರುವ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಮತ್ತು ಭವ್ಯ ಗೌಡ ಕೂಡ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ನಟಿ ನಮ್ರತಾ ಗೌಡ ನಿತ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕತೆ ತ್ರಿಕೋನ ಪ್ರೇಮದ ಸುತ್ತ ಸಾಗುತ್ತದೆ ಎನ್ನಲಾಗಿದೆ. ಕರ್ಣ ಧಾರಾವಾಹಿಯ ಆರಂಭದ ಕೆಲವೇ ಎಪಿಸೋಡ್ಗಳಲ್ಲಿ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಪಡೆದುಕೊಂಡಿದ್ದು ನಿತ್ಯ ಪಾತ್ರದ ವಿಭಿನ್ನತೆ ಮತ್ತು ನಮ್ರತಾ ಗೌಡ ಅವರ ಅಭಿನಯಕ್ಕೆ ಫಿದಾ ಆಗಿದ್ದಾರೆ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ ನಂತರ ಅವರು ಹೊಸ ಧಾರಾವಾಹಿಗೆ ಅವಕಾಶ ಸಿಕ್ಕರೂ ಒಪ್ಪಿಕೊಂಡಿರಲಿಲ್ಲ. ಆದರೆ ಕರ್ಣ ಧಾರಾವಾಹಿಯ ಕತೆ ಮತ್ತು ನಿತ್ಯ ಪಾತ್ರದ ವಿಶಿಷ್ಟತೆ ಅವರಿಗೆ ಆಕರ್ಷಣೆಯಾಯಿತು ಎನ್ನಲಾಗಿದೆ. ನಮ್ರತಾ ಅವರಿಗೆ ಈ ಧಾರಾವಾಹಿಯ ಆಫರ್ 2 ವರ್ಷಗಳ ಹಿಂದೆ ಬಂದಿದ್ದರೂ ಧಾರಾವಾಹಿ ಆರಂಭವಾಗಲು ಸಮಯ ಹಿಡಿಯಿತು. ನಿತ್ಯ ಪಾತ್ರವು ಭಾವನೆಗಳನ್ನು ಹೊರಹಾಕದೆ ಪ್ರಾಕ್ಟಿಕಲ್ ಆಗಿ ಆಲೋಚಿಸುವ ವ್ಯಕ್ತಿತ್ವವನ್ನು ಹೊಂದಿದೆ. ಇದು ನಮ್ರತಾ ಅವರ ನಿಜ ಜೀವನದ ವ್ಯಕ್ತಿತ್ವಕ್ಕೂ ಹತ್ತಿರವಾಗಿದೆ. ಇದಕ್ಕೆ ನಮ್ರತಾ ಅವರೇ ಸ್ಪಷ್ಟನೆ ನೀಡಿದ್ದಾರೆ. ನಾನು ಕೂಡ ಲೈಫ್ನಲ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುತ್ತೇನೆ. ನನ್ನ ಭಾವನೆಗಳನ್ನು ಹೆಚ್ಚಾಗಿ ಹೊರಗೆ ತೋರಿಸಿಕೊಳ್ಳುವುದಿಲ್ಲ. ಈ ಧಾರಾವಾಹಿಯಲ್ಲಿ ನಿತ್ಯ ಪಾತ್ರ ಕೂಡ ಹಾಗೆಯೇ ಇರುವುದರಿಂದ ನನಗೆ ಈ ಪಾತ್ರ ಒಗ್ಗಿದೆ. ಬೇರೆ ಧಾರಾವಾಹಿಗಳಲ್ಲಿ ನಾಯಕಿ ಅಳುಮುಂಚಿ ಅಥವಾ ಸಾಫ್ಟ್ ಆಗಿ ಕಾಣಿಸಿಕೊಳ್ಳುತ್ತಾಳೆ. ಆದರೆ ನಿತ್ಯ ಪಾತ್ರವು ತುಂಬಾ ಡಿಫರೆಂಟ್ ಆಗಿದೆ. ಕಥೆಯಲ್ಲಿ ನಿತ್ಯ ಪಾತ್ರವು ಬಹುಮುಖ್ಯ ಪಾತ್ರವಾಗಲಿದೆ. ರಫ್ ಅಂಡ್ ಟಫ್ ಆದ ಸ್ಟ್ರಾಂಗ್ ಗರ್ಲ್ ಆಗಿ ಕಾಣಿಸಲಿದೆ. ಹೀಗಾಗಿ ಈ ಪಾತ್ರ ನನಗೆ ತುಂಬಾ ಇಷ್ಟವಾಯಿತು. ಕೊನೆಗೆ ಧಾರಾವಾಹಿಯಲ್ಲಿ ನಟಿಸಲು ಒಪ್ಪಿಕೊಂಡೆ ಎಂದು ರಿವೀಲ್ ಮಾಡಿದ್ದಾರೆ ನಮ್ರತಾ ಗೌಡ. ಈ ಮೂಲಕ ಅವರು ಧಾರಾವಾಹಿಯ ಮುಂದಿನ ಎಪಿಸೋಡ್ಗಳಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸುವುದರ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಈ ಕಾರಣದಿಂದಲೇ ನಮ್ರತಾ ಅವರು ಈ ಪಾತ್ರವನ್ನು ಒಪ್ಪಿಕೊಂಡರು ಎನ್ನಲಾಗಿದೆ. ಭವ್ಯ ಗೌಡ ಅವರೊಂದಿಗೆ ನಮ್ರತಾ ಗೌಡ ಅವರ ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಕೂಡ ಪ್ರೇಕ್ಷಕರಿಗೆ ಇಷ್ಟವಾಗುತ್ತಿದೆ. ಇಬ್ಬರು ಈ ಹಿಂದೆ ಒಂದೇ ನಿರ್ಮಾಣ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದರು. ಹೀಗಾಗಿ ಅವರಿಬ್ಬರ ನಡುವಿನ ಸ್ನೇಹ ಮತ್ತು ಬಾಂಡಿಂಗ್ ಧಾರಾವಾಹಿಯಲ್ಲಿ ಮುಂದುವರೆದಿದೆ. ಭವ್ಯ ಗೌಡ ಅಕ್ಕನ ಪಾತ್ರದಲ್ಲಿ ನಮ್ರತಾ ನಟಿಸುತ್ತಿದ್ದು ಇವರಿಬ್ಬರ ನಡುವೆ ಬಾಂಡಿಂಗ್ ಸಹಜವಾಗಿ ಮೂಡಿ ಬಂದಿದೆ ಎಂದು ನಮ್ರತಾ ಹೇಳಿಕೊಂಡಿದ್ದಾರೆ. ಸದ್ಯಕ್ಕೆ ಈ ಕಥೆಯ ಆರಂಭವು ತುಂಬಾ ಆಕರ್ಷಣೆಯಾಗಿದೆ. ಜನರು ಕೂಡ ಮುಂದಿನ ಸೀನ್ಗಳ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟಿದ್ದಾರೆ. ಇದೇ ರೀತಿ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.